ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಡೆಂಗಿಯ ಭಯ ಈಗ ಶುರುವಾಗಿದೆ. ಅಷ್ಟೇ ಅಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಭಯ ಹುಟ್ಟಿಸ್ತಿದೆ ಕೂಡ. ಯಾಕಂದರೆ ಸಾವಿನ ಸಂಖ್ಯೆ ನಿಧಾನವಾಗಿ ಏರ್ತಾ ಇದೆ. ನಾವು ಮೊನ್ನೆ ವಿವರಗಳನ್ನು ಕೊಡ್ತಾ ಇದ್ವಿ. ಆರೋಗ್ಯಾಧಿಕಾರಿಗಳೇ ಸಾವನ್ನಪ್ಪಿರುವಂಥ ಸಂಗತಿನ ಹೇಳ್ತಾ ಇದ್ವಿ. ಈಗ ಮತ್ತೊಬ್ಬ ಬಾಲಕಿ ಬಲಿಯಾಗಿದ್ದಾಳೆ ಹಾಸನದಲ್ಲಿ. ವಾರದಲ್ಲಿ 4 ಮಕ್ಕಳ ಜೀವ ಹೋಗಿದೆ. ಬಹಳ ಹುಷಾರಾಗಿರಿ. 8 ವರ್ಷದ ಬಾಲಕಿ ಸಮೃದ್ಧಿ ಡೆಂಗಿಯಿಂದ ಸಾವನ್ನಪ್ಪಿದ್ದಾಳೆ. ದೊಡ್ಡಳ್ಳಿ ಗ್ರಾಮದ ಬಾಲಕಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋದು. ಹಾಸನದ ಹೊಳೆನರಸೀಪುರ ತಾಲೂಕಿನ ದೊಡ್ಡಳ್ಳಿ. ಸಮೃದ್ಧಿ, ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಾಪ ಇದೇ ಮಗು ಎಷ್ಟು ಮುದ್ದಾಗಿದೆ ನೋಡಿ. ಮಕ್ಕಳುಗಳು ಬಹಳ ಬೇಗ ಇದಕ್ಕೆ ಒದ್ದಾಡ ಬಿಡ್ತವೆ. ಯಾಕಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ದೇಹದಲ್ಲಿ. ಮಕ್ಕಳು ಮುದುಕರು ಬಹಳ ಹುಷಾರಾಗಿರಬೇಕು. ಹಾಸನದಲ್ಲಿ ಇದು 4ನೇ ಮಗು ಸಾಯ್ತಾ ಇರೋದು. ನಾವೆಲ್ಲರೂ ಕೂಡ ಈ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಸೊಳ್ಳೆಗಳೇ ಸೇರಬಾರ್ದು. ಈ ಬೆಳಗಿನ ಸಂದರ್ಭದಲ್ಲಿ ಕಚ್ಚುವಂಥ ಸೊಳ್ಳೆಗಳಿದೆಯಲ್ಲ ಹಗಲೊತ್ತಲ್ಲಿ, ಅದು 3-4 ದಿನಗಳಿಂದ ಜ್ವರದಿಂದ ಬಳಲ್ತಾ ಇತ್ತು ಮಗು. 3 ದಿನದ ಹಿಂದೆ ಹಿಂಸೆಗೆ ದಾಖಲು ಮಾಡಿದರು. ಬಾಲಕಿ ಚೇತರಿಸ್ಕೊಳ್ಳಿಲ್ಲ. ಕೊನೆಗೆ ಮೈಸೂರಿಗೆ ಶಿಫ್ಟ್ ಮಾಡಿದ್ರು. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಆದರೆ ಯಾವುದೂ ಕೂಡ ಫಲ ಕೊಡಲಿಲ್ಲ. ರಮೇಶ್ ಮತ್ತು ಅಶ್ವಿನಿ ದಂಪತಿ ಪುತ್ರಿ. ಪಾಪ 3-4 ದಿವಸದಿಂದ ಜ್ವರ ಇತ್ತು. ಅದನ್ನು ಅಲ್ಲೇ ಆಸ್ಪತ್ರೆಗೆ ಸೇರಿಸಿದರು. ಆಸ್ಪತ್ರೆಯಲ್ಲೇನು ಸರಿ ಹೋಗಲಿಲ್ಲ. ಮೈಸೂರಿಗೆ ಶಿಫ್ಟ್ ಮಾಡಿದ್ರು. ಮೈಸೂರಿನಲ್ಲೂ ಕೂಡ ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಮಗು ಬದುಕಿ ಉಳಿಲಿಲ್ಲ. ಸಮೃದ್ಧಿ ಸಾವನ್ನಪ್ಪಿದೆ. ನೋಡಿ ಎಂಥ ಸ್ಥಿತಿ. ಅದಕ್ಕೆ ಭಾಳ ಹುಷಾರಾಗಿರಬೇಕು ಮಕ್ಕಳು ಇರುವಂಥ ಸಂದರ್ಭದಲ್ಲಿ. ಏನಂದರೆ ನೀವು ಮಲಗುವಂಥ ಸಂದರ್ಭದಲ್ಲಿ ನೀವು ಸೊಳ್ಳೆ ಪರದೆ ಉಪಯೋಗಿಸಿ. ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ. ಜೂನ್ 30ನೇ ತಾರೀಕು ದೊಡ್ಡ ಮಗ್ಗೆ 8 ವರ್ಷದ ವರ್ಷಿಕ ಸಾವನ್ನಪ್ಪಿದಂಥ ಹುಡುಗಿ. 3ನೇ ತಾರೀಕು ಗುಡ್ಡೇನಹಳ್ಳಿಯ 11 ವರ್ಷದ ಮಗು, 11 ವರ್ಷದ ಹುಡುಗಿಯೊಬ್ಬಳು ಸತ್ತೋಗಿದ್ಲು. ಅರಕಲಗೂಡು ತಾಲೂಕಿನಲ್ಲಿ ಒಬ್ಬ ಬಾಲಕಿ ಕೂಡ ಸಾವನ್ನಪ್ಪಿದ್ಲು. ಅಕ್ಷತಾ, 13 ವರ್ಷದ ಅಕ್ಷತಾ ಸಾವನ್ನಪ್ಪಿದ್ಲು. ಈಗ ಸಮೃದ್ಧಿ ಕೂಡ ಕಣ್ಮುಚ್ಚಿದೆ ಪಾಪ. ಆ ಮಗು 4ನೇ ಮಗು ಇದು. ಆ ಫೋಟೋಸ್ಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅದಕ್ಕೆ ಮಕ್ಕಳಿಗೆ ಹುಷಾರಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಬಹಳ ಜಾಗೃತರಾಗಿರಿ. ಏನೂ ಆಗಲ್ಲ ಬಿಡಿ ಅಂತ ಮೈ ಮರಿಬೇಡಿ. ಮೈ ಮರೆತರೆ ಎಡವಟ್ಟಾಗುತ್ತೆ. ಇದ್ದಕ್ಕಿದ್ದಂಗೆನೇ ತೊಂದರೆಗಳಾಗ್ತವೆ. ಬಿಟ್ಟು ಬಿಡದೆ ಜ್ವರ ಬರ್ತಾ ಇದೆ ಅಂತಂದರೆ, ಜ್ವರ ಚಳಿ ಎಲ್ಲ ಇದೆ ಅಂದರೆ ಈ ಕೆಟ್ಟ ಮೈಕೈ ನೋವು, ತಲೆನೋವು ಬರುತ್ತೆ, ಕೀಲು ನೋವು ಬರುತ್ತೆ. ಆ ರೀತಿ ಬಂದರೆ ಬಹಳ ಹುಷಾರಾಗಿರಬೇಕು. ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಇನ್ನು ಈ ಸೈನಸ್ ಏನೋ ಅಂದ್ಕೊಂಡ್ಬಿಡ್ತೀವಿ ನಾವು. ಈ ಕಣ್ಣುಗಳ ಹಿಂಭಾಗದಲ್ಲಿ ನೋವು ಬರುತ್ತೆ. ಜ್ವರದ ಜೊತೆಗೆ ವಾಂತಿ ಗೀಂತಿ ಏನಾದರೂ ಬಂತು ಅಂತಂದರೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸಬೇಕು. ಇದಕ್ಕೆ ಬೆಸ್ಟ್ ಏನಪ್ಪ ಅಂತಂದರೆ ವಿಪರೀತವಾದಂಥ ರೆಸ್ಟ್ ಕೊಡಬೇಕು. ತುಂಬ ಚೆನ್ನಾಗಿ ಫ್ಲೂಯಿಡ್ಸ್ ತಗೋಬೇಕು. ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಎಳ್ನೀರು ಕುಡಿಬೇಕು. ಲಘು ಆಹಾರ ಸೇವನೆ ಮಾಡಬೇಕು. ಸರಿಯಾದ ಸಮಯಕ್ಕೆ ಮಾತ್ರೆಗಳನ್ನು ತಗೋಬೇಕು. ಚೆನ್ನಾಗಿ ರೆಸ್ಟ್ ತಗೋಬೇಕು. ಡಾಕ್ಟರ್ ಹೇಳಿದ್ದನ್ನು ಫಾಲೋ ಮಾಡಬೇಕು. ಆವಾಗ ಟೆಸ್ಟ್ ಮಾಡಿಸ್ಬೇಕು. ಪ್ಲೇಟ್ಲೆಟ್ಸ್ ಕೌಂಟ್ಸ್ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಏನು ಎತ್ತ ಅಂತ ನೋಡಬೇಕು. ಜೊತೆಗೆ ಈ ಮೈ ಮೇಲೆಲ್ಲ ಒಂಥರ ದದ್ದು ಥರ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಹುಷಾರಾಗಿರಬೇಕು. ಮಕ್ಕಳಿಗೆ ಬರುತ್ತೆ ಅದರಲ್ಲೂ ವಿಶೇಷವಾಗಿ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದೇ ಮಾರ್ಗ. ಇಲ್ಲ ಅಂದರೆ ಎಡವಟ್ಟು ಕಟ್ಟಿಟ್ಟ ಬುತ್ತಿ. ನೋಡಿ ಆ ಮಕ್ಕಳು ಎಷ್ಟು ಮುದ್ದಾಗಿವೆ ನೋಡಿ. ಆ ಹೆತ್ತವರಿಗೆ ಅದೆಷ್ಟು ಕನಸುಗಳಿತ್ತೋ, ಕನವರಿಕೆಗಳಿತ್ತೋ. ಮಕ್ಕಳುಗಳು ಸಾವನ್ನಪ್ಪಿಟ್ರೆ ಹೆಂಗೆ ಕತೆ. ಆ ಮನೆ ಕತ್ಲಾಗ್ಬಿಡುತ್ತೆ ಒಂದು ಲೆಕ್ಕದಲ್ಲಿ. ಅಕ್ಷತಾ, ಕಲಾಶ್ರೀ, ಈಗ ಸಮೃದ್ಧಿ ಪಾಪ ಏನೇ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸಿದರೂ ಕೂಡ ಆ ಹುಡುಗಿ ಬದುಕಿ ಉಳಿಲಿಲ್ಲ. ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಈಗ 4ನೇ ಬಲಿ ಆಯಿತು ಸಮೃದ್ಧಿ ಮುಖಾಂತರ. ವಿಪರೀತ ಪ್ರಮಾಣದಲ್ಲಿ ಏರ್ತಾ ಇದೆ. ಯಾವ್ಯಾವ ಭಾಗದಲ್ಲಿ ಆ ಪರ್ಸೆಂಟೇಜ್ ಎಷ್ಟಿದೆ? ನಂಬರ್ 1. ನಂಬರ್ 2,
ಏನಾದರೂ ಈ ವ್ಯವಸ್ಥೆ ಅನ್ನುವಂಥದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆಯಾ? ಆಸ್ಪತ್ರೆಯಲ್ಲಿ ಬೇಕಾದಂಥ ವ್ಯವಸ್ಥೆಗಳಿದೆಯಾ ಮಂಜುನಾಥ್? ರಂಗನಾಥ್, ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಮರಣ ಮೃದಂಗವೇ ಶುರುವಾಗಿದೆ ಅಂತಲೇ ಹೇಳ್ಬೋದು. ಕಳೆದ ಒಂದು ವಾರಗಳಲ್ಲಿ 4 ಮಕ್ಕಳು, ಅದರಲ್ಲೂ ಕೂಡ 4 ಕೂಡ ಹೆಣ್ಣು ಮಕ್ಕಳು ಬಲಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ 3 ಹೆಣ್ಣು ಮಕ್ಕಳು ಬಲಿಯಾಗಿರ್ತಕ್ಕಂಥದ್ದು. ಇವತ್ತು ಅಂದರೆ ನಿನ್ನೆ ರಾತ್ರಿ ಇದೇ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ದೊಡ್ಡಳ್ಳಿ ಗ್ರಾಮದ ಸಮೃದ್ಧಿ ಅಂತಕ್ಕಂಥ 8 ವರ್ಷದ ಬಾಲಕಿ ತೀವ್ರ ಜ್ವರದಿಂದಾಗಿ ಬಳಲ್ತಾ ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ಲು. ಅದು ನಿನ್ನೆ ಬೆಳಿಗ್ಗೆ ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆಕೆ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಕ್ಕಂಥದ್ದು. ಈ ಮೂಲಕವಾಗಿ ಏನು ಡೆಂಗ್ಯೂ ಶಂಕಿತ ಡೆಂಗಿಗೆ ಒಟ್ಟು ಜಿಲ್ಲೆಯಲ್ಲಿ ಕಳೆದ ಕೇವಲ ಒಂದು ವಾರದಲ್ಲಿ 4 ಮಕ್ಕಳು ಸಾವನ್ನಪ್ಪಾಗಿದೆ. ಈಗ ಏನು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಇದುವರೆಗೆ 213 ಪಾಸಿಟಿವ್ ಕೇಸಸ್ ಇದೆ. ಜಿಲ್ಲಾಸ್ಪತ್ರೆಯಲ್ಲೇ ರಂಗನಾಥ್ ಪ್ರಮುಖವಾಗಿ ಈ 37 ಮಕ್ಕಳು ಚಿಕಿತ್ಸೆಯನ್ನು ಪಡೀತಿದ್ದಾವೆ. ನಿನ್ನೆ ಸಂಸದರ ಒಂದು ಸಭೆಯಲ್ಲಿ ವೈದ್ಯರು ಒಂದಷ್ಟು ಆಘಾತಕಾರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 8 ಮಕ್ಕಳು ಐಸಿಯುನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅವರೆಲ್ಲರ ಪರಿಸ್ಥಿತಿ ಕೂಡ ಅತ್ಯಂತ ಗಂಭೀರವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳೋ ಮಾಹಿತಿ ಪ್ರಕಾರ ಒಂದಷ್ಟು 4 ಲಕ್ಷದ ಮನೆಗಳಿಗೆ ನಾವು ವಿಸಿಟ್ ಮಾಡಿದ್ದೇವೆ, ಎಲ್ಲ ಕಡೆ ಲಾರ್ವಾ ಸರ್ವೆ ಮಾಡಿದ್ದೇವೆ, ಒಂದಷ್ಟು ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಹೇಳಿದ್ರು ಕೂಡ ವ್ಯಾಪಕವಾಗಿ ಡೆಂಗ್ಯೂ ಹರಡ್ತಾ ಇದೆ. 213 ಕೇಸ್ಗಳು ಈಗಲೂ ಕೂಡ ಪಾಸಿಟಿವ್ ಇದೆ. ಸುಮಾರು 6400ಕ್ಕೂ ಹೆಚ್ಚು ಜನರಿಂದ ಏನು ಸ್ಯಾಂಪಲ್ನ ಕಲೆಕ್ಟ್ ಮಾಡಲಾಗಿದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಜಿಲ್ಲೆಯಲ್ಲಿ ಏನು ಡೆಂಗ್ಯೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಪ್ರಮುಖವಾಗಿ ಜಿಲ್ಲೆ ಕಳೆದ 2 ವಾರಗಳಿಂದ ಬಿಟ್ಟು ಮಳೆ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಡೆಂಗ್ಯೂ ಕಾಯಿಲೆ ವ್ಯಾಪಕವಾಗಿ ಹರಡ್ತಾ ಇದೆ. ನಿನ್ನೆ ತುರ್ತಾಗಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಒಂದಷ್ಟು ಸಭೆಗಳನ್ನು ಮಾಡೋ ಮೂಲಕ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈಗ ವೈದ್ಯರು ಹೇಳೋ ಪ್ರಕಾರ ಲೇಟ್ ಸಬ್ಮಿಷನ್ ಅಂತೇಳಿ, ಅಂದರೆ ಮಕ್ಕಳಿಗೆ ಜ್ವರ ಬರುತ್ತೆ, ಮಾಮೂಲಿ ಜ್ವರ ಅಂತೇಳಿ ಪೋಷಕರು ಭಾವಿಸ್ತಾ ಇದ್ದಾರೆ. ಹಾಗಾಗಿ ಜ್ವರ ಕಡಿಮೆ ಆದ ತಕ್ಷಣ ನಂತರ ಕೂಡ ಅದರ ತೀವ್ರತೆ ಇರ್ತದೆ. ಆದರೂ ಕೂಡ ಪೋಷಕರೆಲ್ಲ ಒಂದು ಕಡೆ ಎಚ್ಚರಿಕೆ ವಹಿಸ್ತಾ ಇಲ್ಲ. ಹಾಗಾಗಿ ಜಿಲ್ಲಾಸ್ಪತ್ರೆಗೆ ಬರ್ತಕ್ಕಂಥ ಬಹುತೇಕ ಮಕ್ಕಳು ಅಂದರೆ ಯಾವೆಲ್ಲ ಸಾವಿಗೀಡಾಗ್ತದೆ ಎಲ್ಲ ಮಕ್ಕಳು ಕೂಡ ಲೇಟ್ ಸಬ್ಮಿಷನ್ ಆಗ್ತಾ ಇದೆ. ಅವರು ಬಂದಾಗಲೇ ಅತ್ಯಂತ ತೀವ್ರ ಸ್ವರೂಪದಲ್ಲಿ ಒಂದು ರೀತಿ ಘಾಸಿಗೊಂಡಿರ್ತಾರೆ. ಅವರಿಗೆ ಚಿಕಿತ್ಸೆ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತಕ್ಕಂಥ ಆತಂಕಕಾರಿಯಾಗಿರ್ತಕ್ಕಂಥ ಮಾಹಿತಿನ ಕೂಡ ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ 22 ಜನ ವಯಸ್ಕರು ಹಾಗೆ 37 ಜನ ಮಕ್ಕಳು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. 37 ಜನದಲ್ಲಿ 11 ಜನ ಮಕ್ಕಳು ಐಸಿಯುನಲ್ಲಿದ್ದಾರೆ. ಆ ಐಸಿಯುನಲ್ಲಿರ್ತಕ್ಕಂಥ 11 ಜನರಲ್ಲಿ 8 ಮಕ್ಕಳ ಸ್ಥಿತಿ ಗಂಭೀರ ಆಗಿದೆ ಅಂತಕ್ಕಂಥ ಪರಿಸ್ಥಿತಿಯನ್ನು ವೈದ್ಯರೇ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಒಂದಷ್ಟು ರ್ಯಾಪಿಡ್ ಆಗಿ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ವಿಫಲ ಆಗಿದೆ ಅಂತಕ್ಕಂಥ ಅನುಮಾನ ಕೂಡ ಸಹಜವಾಗಿ ಮೂಡುತ್ತೆ. ಯಾಕೆಂತ ಹೇಳಿದ್ರೆ ಕೇವಲ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಅಲ್ಲ, ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದಲೂ ಕೂಡ ಏನು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆದರೂ ಕೂಡ ನೀವು ಒಂದು ದೊಡ್ಡ ರೀತಿಯಲ್ಲಿ ಸಮರೋಪಾದಿಯಲ್ಲಿ ಕೆಲಸಗಳನ್ನ ಮಾಡೋ ಮೂಲಕ ಈ ಡೆಂಗ್ಯೂವನ್ನು ನಿಯಂತ್ರಣ ಮಾಡೋದಲ್ಲಿ ಅಧಿಕಾರಿಗಳೆಲ್ಲ ಒಂದು ಕಡೆ ಫೇಲ್ಯೂರ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಹಜವಾಗಿರುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ಸಭೆಯಲ್ಲೇ ಒಂದಷ್ಟು ಲೋಪಗಳು ಬಹಿರಂಗ ಆಯಿತು. ಸಂಸದರ ಸಭೆಯಲ್ಲಿ ಒಂದು ಕಡೆ ಜಿಲ್ಲಾಸ್ಪತ್ರೆ ಒಂದು ರೆಕಾರ್ಡನ್ನು ಇಟ್ಕೊಂಡಿದೆ, ಮತ್ತೊಂದು ಕಡೆ ಏನು ಆರೋಗ್ಯ ಇಲಾಖೆ ಮತ್ತೊಂದು ರೆಕಾರ್ಡನ್ನು ಇಟ್ಕೊಂಡಿದೆ. ಇದೆಲ್ಲವೂ ಒಂದು ಕಡೆ ಕೋರ್ಡಿನೇಷನ್ ಕೊರತೆಯಿಂದಾಗಿ ಕೂಡ ಒಂದಷ್ಟು ಸಮಸ್ಯೆಗಳಾಗ್ತಿದೆ ಅಂತಕ್ಕಂಥ ಒಂದು ಲೋಪವನ್ನು ಸಂಸದರು ಕಂಡುಹಿಡಿದ್ರು. ಜೊತೆಗೆ ಕಟ್ಟುನಿಟ್ಟಾಗಿ ಈ ಒಂದು ಡೆಂಗ್ಯೂನ ಕಂಟ್ರೋಲ್ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ನಿರಂತರವಾಗಿರ್ತಕ್ಕಂಥ ಈ ಸಾವುಗಳು ಎಲ್ಲೋ ಒಂದು ಕಡೆ ಪೋಷಕರನ್ನ ಹಾಗೆ ಜಿಲ್ಲೆಯ ಜನರನ್ನ ಆತಂಕಕ್ಕೆ ದೂಡಿರ್ತಕ್ಕಂಥದ್ದು. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, 31 ಜನ ಮಕ್ಕಳು ಆಸ್ಪತ್ರೆಯಲ್ಲಿದ್ದಾರೆ ಹಾಸನದಲ್ಲಿ, 11 ಮಕ್ಕಳು ಐಸಿಯುನಲ್ಲಿದ್ದಾರೆ. ಅವರ ಸ್ಥಿತಿ ಚಿಂತಾಜನಕ. ಜೊತೆಗೆ 100 ಕೇಸ್ಗಳು ಪಾಸಿಟಿವ್ ಆಗಿವೆ. ಇಂಥ ಸ್ಥಿತಿನಲ್ಲಿ ನಿನ್ನೆ ದಿನೇಶ್ ಗುಂಡೂರಾವ್ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದರು. ಅಧಿಕಾರಿಗಳು ಮಾತಾಡಿದ್ರು, ಯಾವ್ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲದನ್ನೂ ಕೂಡ ಹೇಳಿದರು. ಇದಾದ ನಂತರ ದಿನೇಶ್ ಏನು ಹೇಳಿದರು ಬನ್ನಿ ನೋಡೋಣ. ಎಲ್ಲ ವಿಷಯಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಅವ್ರಿಗೂ ಕೂಡ ಎಲ್ಲ ವಿಷಯಗಳನ್ನು ತಿಳಿಸಿದ್ದೇವೆ. ಎಲ್ಲ ಏನಂತ ಹೇಳಿದ್ರೆ, ಒಂದು ಡೆಂಗ್ಯೂ ಪ್ರಕರಣಗಳು ಅದು ನೋಟಿಫೈ ಮಾಡಿದ್ದೀವಿ. ಸೊ ಎಲ್ಲ ಆಸ್ಪತ್ರೆಗಳು ಅದನ್ನು ಕಡ್ಡಾಯವಾಗಿ ಅದನ್ನು ಅವರವರ ಯಾವುದೇ ಕೇಸ್ಗಳು ಬಂದಾಗ ಅದನ್ನು ನೋಟಿಫೈ ಮಾಡಬೇಕು, ನಮಗೆ ಮಾಹಿತಿಗಳು ಬರಬೇಕು, ಅದನ್ನು ಕೂಡ ತಿಳಿಸಿದ್ದೀವಿ. ಮತ್ತು ಈ ಡೆಂಗ್ಯೂ ಏನು ಇದಕ್ಕೆ ದರ ನಿಗದಿ ಮಾಡಿದ್ದೀವಿ, NS1 ಟೆಸ್ಟಿಂಗು ಮತ್ತು ಎಲಿಸಾ ಟೆಸ್ಟಿಂಗ್, ಅದೆಲ್ಲ ಏಕರೂಪದ ದರವನ್ನು ನಾವು ಮಾಡಿದ್ದೀವಿ. ಅದನ್ನು ಕೂಡ ಕಡ್ಡಾಯವಾಗಿ ಅವರವರ ಜಿಲ್ಲೆಗಳಲ್ಲಿ ಅದನ್ನು ಕೂಡ ಜಾರಿ ಆಗ್ತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಎಲ್ಲ ಕ್ರಮಗಳು ತೊಗೊಳ್ಬೇಕು ಅಂತ. ಆಮೇಲೆ ಭಾಳ ವಿಶೇಷವಾಗಿರುವಂಥದ್ದು ಎರಡು ಭಾಳ ಮುಖ್ಯವಾದಂಥ ಕೆಲಸಕ್ಕೆ ಅವರು ಇಡೀ ಜಿಲ್ಲೆ ಆಡಳಿತವನ್ನು ಉಪಯೋಗಿಸ್ಕೋಬೇಕು ಅಂತ. ಒಂದು, ಎಲ್ಲ ಜನರಿಗೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸುವಂಥದ್ದು ಇದ್ರ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಮತ್ತು ಹೇಗೆ ಬರ್ತದೆ, ಏನು ನೀವು ಮಾಡ್ಬೋದು ಅಂತೇಳಿ ಅದೊಂದು. ಮತ್ತು ಆ ಮನೆಗಳ ಹತ್ರ ನಮ್ಮ ಕಾರ್ಯಕರ್ತರು, ನಮ್ಮ ಹೆಲ್ತ್ ಆಫೀಸರ್ಸು ಮತ್ತು ಆಶಾ ಕಾರ್ಯಕರ್ತರು ಎಲ್ಲರೂ ನಾವು ಉಪಯೋಗಿಸ್ಕೊಂಡು ಆ ಮನೆಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಎಲ್ಲಿ ಉತ್ಪತ್ತಿಯಾಗುವಂಥ ಸ್ಥಳದಲ್ಲೇ ಆ ಲಾರ್ವಾ ಏನಿರ್ತದೆ ಡೆಂಗ್ಯೂ ಲಾರ್ವಾವನ್ನು ನಾಶಪಡಿಸುವಂಥ ಕೆಲಸ. ಆ ಎರಡು